ಶಿಕ್ಷಣ ಕೇವಲ ಒಂದು ಸವಲತ್ತಲ್ಲ, ಇದು ಮಾನವ ಹಕ್ಕು ಕೂಡ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಲಾ ಶಿಕ್ಷಣ ಅತ್ಯಂತ ಮುಖ್ಯ ಹಾಗೂ ಅನಿವಾರ್ಯವೂ ಕೂಡ. ವ್ಯಕ್ತಿ ಘನತೆ ಮತ್ತು ಗೌರವದಿಂದ ಜೀವಿಸಬೇಕಾದ್ರೆ ಶಿಕ್ಷಣ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಸರ್ಕಾರಗಳು ಕೂಡ ಈ ವಿಚಾರದ ಬಗ್ಗೆ ಹಲವು ಬಾರಿ ಚರ್ಚೆ ಮಾಡಿ ಶಿಕ್ಷಣವನ್ನ ಖಾತ್ರಿಪಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಕೂಡ. ದುರಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕೆಲವು ವ್ಯಕ್ತಿಗಳ ಪಾಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸೂಕ್ತವಾಗುವಂತಹ ನಿಟ್ಟಿನಲ್ಲಿ ಶಿಕ್ಷಣ ದೊರೀತಾ ಇದೆಯಾ, ಅಥವಾ ಪೋಷಕರು ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ? ಏನ್ ಲೋಪ ಇದೆ ಸರ್ಕಾರಿ ಶಾಲೆಗಳಲ್ಲಿ? ಯಾಕೆ ಸರ್ಕಾರಿ ಶಾಲೆಗಳನ್ನ ಕ್ರಮೇಣವಾಗಿ ಹಂತ ಹಂತವಾಗಿ ಮುಚ್ಚುವಂತ ಒಂದು ಪ್ರಯತ್ನ ಸರ್ಕಾರದಿಂದಲೇ ಆಗ್ತಾ ಇದೆ? ಈ ಎಲ್ಲ ಅಂಶಗಳನ್ನ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲೇಬೇಕಾಗಿದೆ. ಒಂದು ವೇಳೆ ಇವತ್ತಿನ ಸನ್ನಿವೇಶ ಹಾಗೆ ಮುಂದುವರೆದ್ರೆ ಭವಿಷ್ಯದ ಕೆಲವೇ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕೇವಲ ಒಂದು ಅವಶೇಷಗಳಾಗಿ ಮಾರ್ಪಾಟಾಗ್ತದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂದೇಹ ನಮಗಿಲ್ಲ. ದುರಂತ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಶಾಲೆಗಳಲ್ಲಿ ಆಗಲೇಬೇಕಾಗಿರುವಂತಹ ಮೂಲಭೂತ ಸೌಕರ್ಯದೊಂದಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಸೂಕ್ತ ಹಾಗೂ ಪೂರಕ ಕ್ರಮ ಕೈಗೊಳ್ಳಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಇದು ಬಹುಶಃ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ಸಿದ್ಧರಾಗಿರುವಂತ ಪೋಷಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಅವರು ಯಾವ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬೇಕು, ಶಾಲೆಗಳ ಆಯ್ಕೆ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ದ್ವಂದ್ವದಲ್ಲಿದ್ದಾರೆ. ಅಫ್ಕೋರ್ಸ್ ನಾನು ಹೋಗ್ತೀನಿ, ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂತಹ ಶಿಕ್ಷಣ ಪ್ರಮುಖವಾಗಿ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಬೇರೆ ಶಾಲೆಗಳಲ್ಲಿ ಸಿಗಲ್ಲ. ಜೀವನವನ್ನ ರೂಪಿಸಿಕೊಳ್ಳುವಂತಹ ಧೈರ್ಯ, ಸಾಹಸ, ಜೀವನವನ್ನ ತಗೊಳ್ಳುವಂತಹ ಅಂದ್ರೆ ಅನುಭವಿಸುವಂತ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳು ಹೇಗೆ ಕಾರ್ಯಪ್ರವೃತ್ತರಾಗುತ್ತಾರೆ ಅನ್ನೋದನ್ನ ನಾವು ಕಂಡಿದ್ದೀವಿ. ಕಾರಣ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರುವಂತವನು. ಹಾಗಿದ್ರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳನ್ನ ನಾವು ಅವಲೋಕನ ಮಾಡಲೇಬೇಕಾಗಿದೆ. ಶಾಲೆಗಳಿಗೆ ಹೋಗುವಂಥದ್ದು ಕೇವಲ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಉಚಿತವಾಗಿ ಸಮವಸ್ತ್ರ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಶೂ ಕೊಡ್ತಾರೆ ಅಥವಾ ಇನ್ನೇನೋ ಕೊಡ್ತಾರೆ ಅನ್ನೋದಲ್ಲ. ಅಲ್ಲಿ ನಿಜವಾಗಲೂ ಕೂಡ ಜೀವನ ನಡೆಸುವಂತ ಕೌಶಲ್ಯವನ್ನ ಕಲ್ಪಿಸಿಕೊಡ್ತಾರೆ. ಅದ್ರ ಜೊತೆಗೆ ಜೀವನಕ್ಕೆ ಅನಿವಾರ್ಯವಾಗಿರುವಂತಹ ಶಿಕ್ಷಣವನ್ನು ಕೂಡ ಒದಗಿಸ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಪರ್ಯಾಸ ಏನು ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈಕ್ವಾಲಿಟಿ ಅನ್ನೋ ಹೆಸರಲ್ಲಿ ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ. ಹಾಲು, ಮೊಟ್ಟೆ, ಬಾಳೆಹಣ್ಣು, ಸಮವಸ್ತ್ರಗಳು, ಹೀಗೆ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಬೇಕಾಗಿರುವಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರ? ಕಾರಣ ಇಷ್ಟೇ, ಹಲವಾರು ವರದಿಗಳು ಹೇಳ್ತಾ ಇದೆ. ಒಂದು ವರದಿಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 47,494 ಸರ್ಕಾರಿ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಅಲ್ಲಿ ಬೋಧನೆ ಮಾಡಲಿಕ್ಕೆ ಸುಮಾರು 2,36,000 ಶಿಕ್ಷಕರು ಅಂದ್ರೆ ಸರಿ ಸುಮಾರು 2,30,000 ಶಿಕ್ಷಕರಿಗೆ ಹುದ್ದೆಗಳನ್ನ ಮಂಜೂರಾಗಿದೆ. ಆದ್ರೆ ದುರಂತ ಈ ಕೆಲಸ ಮಾಡ್ತಾ ಇರುವಂತರ ಸಂಖ್ಯೆ ಕೇವಲ 1,70,000 ಮಾತ್ರ. ಅಂದ್ರೆ ಸುಮಾರು 62,000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿದೆ. ಇತ್ತೀಚಿನ ಚರ್ಚೆಗಳ ಪ್ರಕಾರ ಸುಮಾರು 14,000 ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಾಗಿ
ಹೊರಹೊಮ್ಮಿದೆ. ಅಂದ್ರೆ ಒಂದು ವೇಳೆ ಆ ಶಿಕ್ಷಕರಿಗೆ ಏನಾದ್ರೂ ಸಮಸ್ಯೆ ಆದ್ರೆ, ಶಾಲೆಗೆ ಬರ್ಲಿಕ್ಕೆ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಆ ಶಾಲೆ ಮಕ್ಕಳಿಗೆ ಅವತ್ತು ರಜೆನ ಅವತ್ತು ಕಲಿಬೇಕಾಗಿರುವಂತ ಪಾಠ ಪ್ರವಚನಗಳನ್ನ ಮಗು ಮತ್ತೆ ಕಲಿಯೋದು ಯಾವಾಗ? ಹೀಗೆ ಹಲವು ವಿಚಾರಗಳ ಬಗ್ಗೆ ನಾವು ಗಹನವಾಗಿ ಚರ್ಚೆ ಮಾಡಲೇಬೇಕಾಗುತ್ತೆ. ಸೊ ಇದಕ್ಕೆ ಪುಷ್ಟಿ ಕೊಡುವಂತೆ ಕಳೆದ 10 ವರ್ಷಗಳಲ್ಲಿ ನಮ್ಮನ್ನ ಆಳಿರುವಂತ ಸರ್ಕಾರಗಳು ಶಾಲಾ ಶಿಕ್ಷಣವನ್ನು ಸುಧಾರಣೆ ಮಾಡಲಿಕ್ಕೆ ಏನಾದ್ರೂ ಪ್ರಾಮಾಣಿಕ ಪ್ರಯತ್ನಗಳು ಮಾಡಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಖಂಡಿತ ಶಿಕ್ಷಕರ ನೇಮಕವನ್ನು ಹೊರತುಪಡಿಸಿ ಉಳಿದಿರುವಂತ ಎಲ್ಲದರಲ್ಲೂ ಕೂಡ ಅವರು ಪ್ರಗತಿನ ಸಾಧಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಈಗಿರುವಂತಹ 47,494 ಶಾಲೆಗಳಲ್ಲಿ ಸುಮಾರು ಅರ್ಧದಷ್ಟು ಶಾಲೆಗಳು ಬಿದ್ದೋಗುವಂತ ಪರಿಸ್ಥಿತಿಯಲ್ಲಿದೆ, ಅಥವಾ ಸೀಲಿಂಗ್ ಎಲ್ಲ ಕಿತ್ತು ಬರ್ತಾ ಇದೆ. ಹಲವು ದುರಂತಗಳು ಸಂಭವಿಸಿದೆ. ಅದಕ್ಕೆ ಪೂರಕವಾಗಿ ಪತ್ರಿಕಾ ವರದಿಗಳು ಆಗಿದೆ. ಆದ್ರೆ ಯಾವೊಬ್ಬ ಸರ್ಕಾರ ನಡೆಸ್ತಾ ಇರುವಂತ ಯಾವೊಬ್ಬ ರಾಜಕಾರಣಿಯೂ ಕೂಡ ಈ ವಿಚಾರದ ಬಗ್ಗೆ ತುಂಬಾ ಗಂಭೀರವಾಗಿ ಚರ್ಚೆ ಮಾಡ್ತಾ ಇಲ್ಲ, ಅದಕ್ಕೆ ಪೂರಕವಾಗಿರುವಂತ ವ್ಯವಸ್ಥೆ ತಗೊಳ್ತಾ ಇಲ್ಲ. ಇದಕ್ಕೆ ಈ ಶಾಲೆಗಳ ಪರಿಸ್ಥಿತಿನ ಸುಧಾರಣೆ ಮಾಡ್ಲಿಕ್ಕೆ CSR ಫಂಡ್ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಸರ್ಕಾರ ಅಂತಂದ್ರೆ, ಕನಿಷ್ಠ ಪಕ್ಷ ಶಿಕ್ಷಣ ಕೊಡ್ಲಿಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ವಾ? ಅಂದ್ರೆ ಇನ್ ಯಾವ ಪುರುಷಾರ್ಥಕ್ಕಾಗಿ ಇವರು ಸೆಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಯಾವ ಪುರುಷಾರ್ಥಕ್ಕಾಗಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಯಾವ ಪುರುಷಾರ್ಥಕ್ಕಾಗಿ ನಾವು ಕೂಡ ಶಿಕ್ಷಣವನ್ನ ಕೊಡ್ತೀವಿ, ಶಿಕ್ಷಣದಲ್ಲಿ ಸುಧಾರಣೆ ಮಾಡ್ತೀವಿ ಅಂತ ಮಾತನಾಡ್ತಾ ಇದ್ದಾರೆ? ಅದಕ್ಕೆ ಪ್ರತ್ಯೇಕವಾಗಿರೋ ಒಬ್ಬ ಮಂತ್ರಿ ಇದ್ದಾರೆ, ಅದನ್ನ ನೋಡ್ಕೊಳ್ಳಿಕ್ಕೆ ಸಾಕಷ್ಟು ಜನ IAS ಅಧಿಕಾರಿಗಳಿದ್ದಾರೆ. ಆದ್ರೆ ಮೂಲಭೂತ ಸಮಸ್ಯೆಗಳನ್ನ ಶಾಲಾ ಮಟ್ಟದಲ್ಲಿ ಬಗೆಹರಿಸಲಿಕ್ಕೆ ಸಂಪೂರ್ಣ ವಿಫಲವಾಗ್ತಾ ಇದೆ. ಹೇಳ್ಕೊಳ್ಳಿಕ್ಕೆ ನಮ್ಮಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಇದೆ. ಅಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳಿಗೆ ಉನ್ನತ ಮಟ್ಟದಲ್ಲಿ ಏನಾದ್ರೂ ಬದಲಾವಣೆ ತಗೊಂಡ್ಬರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ? ಅಫ್ಕೋರ್ಸ್ ಪ್ರತಿ ಶಾಲೆಗೂ ನೀವು ಭೇಟಿ ಕೊಡಿ, ಯಾವುದೇ ಪ್ರಾಥಮಿಕ ಶಾಲೆ ಆಗಿರ್ಲಿ, ಒಂದು ಶಾಲಾ ಕೊಠಡಿ ಇದೆ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಕನಿಷ್ಠ 2ರಿಂದ 3 ಶೌಚಾಲಯಗಳಿದೆ. ಆದ್ರೆ ಯಾವ ಶೌಚಾಲಯವೂ ಕೂಡ ಮಕ್ಕಳಿಗೆ ಉಪಯೋಗಿಸ್ಲಿಕ್ಕೆ ಯೋಗ್ಯವಾಗಿರಲ್ಲ. ಒಂದು ಶೌಚಾಲಯ ಬೇಗ ಆಗಿ ಭದ್ರವಾಗಿಟ್ಟಿರ್ತಾರೆ, ಅದನ್ನ ಬರೀ ಶಿಕ್ಷಕರು ಮಾತ್ರ ಬಳಸ್ತಾ ಇದ್ದಾರೆ. ಉಳಿದಿರುವಂತ 2 ಶೌಚಾಲಯಗಳು ಯೋಗ್ಯವಾಗಿಲ್ಲ. ಬಹುಪಾಲು ಕರ್ನಾಟಕ ರಾಜ್ಯದ ಬಹುಪಾಲು ಶಾಲೆಗಳಲ್ಲಿರುವಂತಹ ಶೌಚಾಲಯ ಪರಿಸ್ಥಿತಿ ಆಗಿದೆ. ಸೊ ಇಂತಹ ಪರಿಸ್ಥಿತಿ ಇದು ಮೂಲಭೂತ ಸಮಸ್ಯೆ ಆಗಿದೆ. ಅದನ್ನ ಬದಿಗಿಟ್ರೆ ನಮಗಿರುವುದು ಶಾಲಾ ಕೊಠಡಿ. ಅದು ಎಷ್ಟು ಮಟ್ಟಿಗೆ ಈ ನಮ್ಮ ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಹೇಳಿದ್ದಾರೆ, ಸರ್ವ ಋತು ಕಟ್ಟಡ ಇರಬೇಕು, ಮಕ್ಕಳಿಗೆ ಕಲೀಲಿಕ್ಕೆ ಯೋಗ್ಯವಾಗಿ ವಾತಾವರಣ ಕಲಿಸ್ಬೇಕು ಅಂತ. ಸರ್ವ ಋತು ಕಟ್ಟಡಕ್ಕೆ ಡೆಫಿನೇಷನ್ ತುಂಬಾ ಚೆನ್ನಾಗಿದೆ. ಆದ್ರೆ ಈಗಿರುವಂತ ಶಾಲೆಗಳ ಪರಿಸ್ಥಿತಿ ಅಂದ್ರೆ ಶಾಲಾ ಕೊಠಡಿಗಳ ಪರಿಸ್ಥಿತಿ ಸರ್ವ ಋತು ಕೊಠಡಿಗಳು ಅಂತ ಅನ್ಲಿಕ್ಕೆ ಏನಾದ್ರು ಸಾಧ್ಯತೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಿ ಕೇಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಆ ರೂಲ್ಸ್ ಅಲ್ಲಿ ಇರುವ ರೀತಿಯಲ್ಲಿ ಇವತ್ತಿನ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಅಂತ ಅನ್ನುವಂಥದ್ದನ್ನ ಇವತ್ತು ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಬಟ್ ಇದ್ರ ಬಗ್ಗೆ ಅಧಿಕಾರಿಗಳಿಗಾಗಿರ್ಲಿ ಅಥವಾ ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರದಲ್ಲಿರುವಂತ ಮಂತ್ರಿಗಳಿಗಾಗಿರ್ಲಿ ಯಾವುದೇ ರೀತಿಯಾಗಿರುವಂತ ಕಿಂಚಿತ್ತು ಕಾಳಜಿನೂ ಇಲ್ಲ, ಬದ್ಧತೆ ಇಲ್ಲ. ದೊಡ್ಡದಾಗಿ ಹೇಳ್ಕೊಳ್ಳಿಕ್ಕೆ ನಾವು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ರಿಗೂ ಕೂಡ ಹಕ್ಕುಗಳನ್ನ ಅಥವಾ ಎಲ್ರಿಗೂ ಸವಲತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಪ್ರತ್ಯೇಕವಾಗಿರುವಂತಹ ಅಥವಾ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆಗಳಾಗ್ತಾ ಇದೆಯಾ? ಖಂಡಿತ ಇಲ್ಲ. ಬಟ್ ದುರಂತ ಏನು ಅಂದ್ರೆ ಈ ರೈಟ್ ಟು ಎಜುಕೇಶನ್ ಆಕ್ಟ್ ಬಂದಿದ ತಕ್ಷಣ ನಮ್ಗೊಂದೇ ಒಂದು ವಿಚಾರ ಬರುತ್ತೆ, 12(1)C ಅಂದ್ರೆ 12ನೇ ಸೆಕ್ಷನ್ ಅಡಿಯಲ್ಲಿ 1C ಪ್ರಕಾರ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸರ್ಕಾರೇತರ ಶಾಲೆಗಳಲ್ಲೂ ಕೂಡ ಅವಕಾಶ ವಂಚಿತ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಅಂದ್ರೆ ವರ್ಗಗಳ ಮಕ್ಕಳಿಗೆ 25% ಸೀಟುಗಳನ್ನ ಮೀಸಲಿಡಬೇಕು ಅಂತ ಹೇಳ್ತಾರೆ. ಬಟ್ ಪ್ರತಿ ವರ್ಷದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾವ ಪೋಷಕರು ಕೂಡ ಈ RTA ಅಡಿಯಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನುವಂತ ಮನಸ್ಸು ಮಾಡ್ತಾ ಇಲ್ಲ. ಕಾರಣ ಏನು ಅಂದ್ರೆ
ಅಲ್ಲಿ ಆ ಕೋಟದಡಿಯಲ್ಲಿ ಸೇರಿಸದೆ ಬೇರೆ ರೀತಿಯಾಗಿರುವಂತ ಸಮಸ್ಯೆ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ BODDPI ಗಮನ ತಗೊಂಡ್ಬಂದ್ರು ಯಾವುದೇ ರೀತಿಯಾಗಿರುವಂತ ಬದಲಾವಣೆಗಳಾಗಿಲ್ಲ. ಸುಮಾರು 10 ವರ್ಷ ದಾಟಿತು RTE ಆಕ್ಟ್ ಬಂದು. ಈಗಲೂ ಕೂಡ ನಮ್ಮಲ್ಲಿ ಸುಮಾರು ಲಕ್ಷ ಮಂದಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳೇ ನಂಬಿಕೊಂಡು ಸರ್ಕಾರಿ ಶಾಲೆಗಳಲ್ಲೇ ಓದ್ಲಿಕ್ಕೆ ದಾಖಲಾಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಭಾಷೆ ಈ ರೀತಿ 5 ಬಗೆಯಾಗಿರುವಂತ ಬೆಳವಣಿಗೆಗಳಿಗೆ ಸರ್ಕಾರಿ ಶಾಲೆಗಳು ಎಷ್ಟು ಮಟ್ಟಿಗೆ ಸಮರ್ಥವಾಗಿ ಅವುಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆಲ್ಲ ಒಂದೇ ಒಂದು ಪ್ರಮುಖವಾಗಿರುವಂತ ಪರಿಹಾರ ಏನು ಅಂದ್ರೆ, ಅಟ್ಲೀಸ್ಟ್ ಈಗಿರುವಂತಹ ಏನು ವೇಕೆಂಟ್ ಪೊಸಿಷನ್ಸ್ ಇದೆಯೋ ಆ ವೇಕೆಂಟ್ ಅಥವಾ ಖಾಲಿ ಹೊಂದಿರುವಂತಹ ಹುದ್ದೆಗಳೇನಿದೆಯೋ ಸರ್ಕಾರಿ ಶಾಲೆಗಳಲ್ಲಿ ಅವುಗಳನ್ನ ತುಂಬುವಂತ ಪ್ರಾಮಾಣಿಕ ಪ್ರಯತ್ನಗಳು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ಇತ್ತೀಚಿನ ವರದಿಗಳು 2005ರಲ್ಲಿ ಸುಮಾರು 51,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದೀವಿ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿತ್ತಲ್ವಾ? ಬಹುಶಃ ಈ ಒಂದು ಸರ್ಕಾರದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಕಳೆದ ಸರ್ಕಾರಗಳು ಹಲವು 10 ವರ್ಷಗಳಿಂದ ಪ್ರತಿ ವರ್ಷನೂ ಇಂತಿಷ್ಟು ಪ್ರಮಾಣದ ವಯಸ್ಸಾಗಿರೋ ಶಿಕ್ಷಕರು ರಿಟೈರ್ಡ್ ಆಗ್ತಾ ಇದ್ದಾರೆ. ಆ ವಯೋನಿವೃತ್ತಿ ಹೊಂದಿರುವಂತಹ ಶಿಕ್ಷಕರ ಸ್ಥಾನಕ್ಕೆ ಅಥವಾ ಅವರ ಸ್ಥಾನವನ್ನು ತುಂಬಬಲ್ಲ ಅಂತ ಹೊಸ ಶಿಕ್ಷಕರ ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಯಾವ ಸರ್ಕಾರ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ನೇಮಕ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಯಾವ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ನಾವು ಮಕ್ಕಳ ಪರ, ಶಿಕ್ಷಣದ ಪರವಾಗಿದ್ದೀರಿ ಅಂತ ಘಂಟಾಘೋಷ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಆದ್ರೂ ಈ ಸಾಮಾಜಿಕ ಪ್ರಜ್ಞೆ ಇವ್ರಿಗೆ ಇದೆಯಾ? ಸೊ ಹೀಗೆ ಈ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು ಅನ್ನೋ ಪ್ರಕ್ರಿಯೆಯಲ್ಲಿ 51,000 ಜನ ಶಿಕ್ಷಕರನ್ನ ಅತಿಥಿ ನೇಮಕ ಮಾಡ್ಕೊಡ್ತೀವಿ. ಅವ್ರು ಕೊಡ್ತಾ ಇರುವಂತ ಸಂಬಳ ಎಷ್ಟಿದೆ? 10,000 ರಿಂದ 12,000 ರೂಪಾಯಿ ಅಷ್ಟೇ ಕೊಡ್ತಾ ಇರೋದು. 10,000 ರೂಪಾಯಿ ಸಂಬಳದಲ್ಲಿ ಯಾವ ವ್ಯಕ್ತಿ ಅದನ್ನ ತನ್ನ ಜೀವ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಒಂದು ಕಡೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಮತ್ತೊಂದು ಕಡೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಗದೊಂದು ಕಡೆ ಅವರಿಗೆ ಇಂತಿಷ್ಟೇ ಕೆಲಸ ಮಾಡ್ಬೇಕು ಅನ್ನೋ ರೀತಿ ರಿವಾಜುಗಳು, ಅಲ್ಲಿರುವಂತಹ ಕಾಯಂ ಶಿಕ್ಷಕರು ಇವ್ರನ್ನ ಯಾವ ತರ ನೋಡ್ಕೊಳ್ತಾ ಇದಾರೆ ಅಥವಾ ಗುರುಸ್ತಾರೆ ಅನ್ನೋದ್ರ ಬಗ್ಗೆನೇ ಇರುತ್ತೆ. ಈ ರೀತಿ ತಾರತಮ್ಯಗಳು. ಅರೆ ನಾವು ಸಾಮಾಜಿಕ ನ್ಯಾಯ ಅಂತ ಹೇಳಿದ ತಕ್ಷಣ ದೊಡ್ಡ ಪದ ಬಳಸ್ತಾ ಇದೀವಿ, ಓಕೆ ಗೌರ್ಮೆಂಟ್ ಏನೋ ಮಾಡ್ತಾ ಇದ್ದಲ್ಲ. ನೀವು ಈ ಒಂದು ಅತಿಥಿ ಶಿಕ್ಷಕರನ್ನ ಜೀತದಾಳುಗಳಾಗಿ ದುಡಿಸ್ಕೊಳ್ತಾ ಇದ್ರಿ. ಇನ್ನೆಲ್ಲಿದೆ ಸಾಮಾಜಿಕ ನ್ಯಾಯ? ನೀವು ನ್ಯಾಯ ಅಂದಿದ ತಕ್ಷಣನೇ ಸಮಾನ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಸಮಾನ ವೇತನವನ್ನ ಖಾತ್ರಿಪಡಿಸಲೇಬೇಕಾಗಿತ್ತು. ಅಷ್ಟೇ ಕೆಲಸ ಮಾಡುವಂತಹ ಅತಿಥಿ ಶಿಕ್ಷಕರಿಗೆ, ಕಾಯಂ ಶಿಕ್ಷಕರಿಗಿರುವಂತಹ ಈ ವೇತನದ ಅಂತರವನ್ನು ಲೆಕ್ಕ ಹಾಕೊಂಡ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಇಲ್ಲಿ ಯಾವುದೂ ಕೂಡ ಸಮಾನತೆ ಇಲ್ಲ, ಸಾಮಾಜಿಕ ನ್ಯಾಯ ಇಲ್ಲ. ಯಾಕೆ ಅಂದ್ರೆ ಸರ್ಕಾರಗಳು ಶಿಕ್ಷಣದ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸ್ತಾ ಇದೆ. ಇದ್ರ ಬದಲು ಏನ್ ಮಾಡ್ತಾ ಇದೆ ಅಂದ್ರೆ, ಮಕ್ಕಳು ದಾಖಲಾಗ್ತಾ ಇಲ್ಲ ಅಂತ ನೆಪ ಹೊಡ್ಬಿಟ್ಟು ನೇರವಾಗಿ ಶಾಲೆಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಸರ್ಕಾರಕ್ಕೆ ಶಿಕ್ಷಣ ಕೊಡುವಷ್ಟು ಕನಿಷ್ಠ ಮಟ್ಟದ ಸೌಜನ್ಯವಾಗಲಿ, ಪರಿಜ್ಞಾನವಾಗಲಿ, ಕಾಳಜಿಯಾಗಲಿ ಅಥವಾ ಬದ್ಧತೆಯಾಗಲಿ ಯಾವುದೂ ಇಲ್ಲ. ಸೊ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಎಲ್ಲಾ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟು ಅವರೇ ಸ್ವಘೋಷಿತ ಪ್ರೈವೇಟೈಸೇಷನ್ ಇನ್ ಎಜುಕೇಶನ್ ಬಗ್ಗೆ ಮಾತಾಡಿ ನಿಲ್ಲಿಸ್ತಾರೆ. ಪರಿಸ್ಥಿತಿ ಈಗ ಆಗ್ಬಾರ್ದು ಅಂತಂದ್ರೆ ಈ ಕೂಡಲೇ ಶಿಕ್ಷಣ ಕೊಡೋದನ್ನ ಸರ್ಕಾರ ಪ್ರಮುಖ ಅಂಶವೆಂದು ಭಾವಿಸಿ ಇರುವಂತಹ ವೇಕೆಂಟ್ ಪೊಸಿಷನ್ಸ್ ಏನಿದೆಯೋ ಅದನ್ನ ಫಿಲ್ ಮಾಡುವಂತ ಕೆಲಸ ಆಗ್ಬೇಕು. ಸರ್ಕಾರಕ್ಕೆ ಶಿಕ್ಷಣ ಕೊಡಬೇಕು ಅನ್ನೋ ಕಾಳಜಿ ಇಲ್ಲ. ದೊಡ್ಡದಾಗಿ ಹೇಳ್ಬೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಾವು ಶಿಕ್ಷಣ ಮುಂದುವರಿತಾ ಇದ್ವಿ ಅಂತ, ಬಟ್ ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ದಯವಿಟ್ಟು ಈ ವಿಡಿಯೋನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಲುಪುವಂತವರೆಗೂ ಶೇರ್ ಮಾಡಿ. ಸಾಧ್ಯ ಆದ್ರೆ ನಮ್ಮ ಶಾಲಾ ಶಿಕ್ಷಣದಲ್ಲಿ ಕ್ರಾಂತಿಕಾರಕ ಅಥವಾ ರಚನಾತ್ಮಕ ಬದಲಾವಣೆ ತಗೊಂಡ್ಬರ್ಲಿಕ್ಕೆ ಪ್ರಯತ್ನ ಪಡೋಣ. ಧನ್ಯವಾದ.